ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜೋಯ ನಮ್ಮಿಷ್ಟ. ಸ್ನೇಹಿತರೆ, ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನು ಅಂತಂದರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ನಿನ್ನೆ ಸೆಕೆಂಡ್ ಬ್ಯಾಚಲ್ಲಿ 5 ಆನೆಗಳು ಮೈಸೂರಿಗೆ ಬಂದಿರತಕ್ಕಂಥ ವಿಷಯ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ. ಹಾಗೆ ಬಂದಿರತಕ್ಕಂಥ ಆನೆಗಳಿಗೆ ಇಂದು ತೂಕವನ್ನು ಪರೀಕ್ಷೆ ಮಾಡಲಾಯಿತು. ಹಾಗಾದರೆ ಯಾವ ಆನೆ ಎಷ್ಟು kg ಇದೆ, ಮತ್ತು ಇದೇ ಮೊದಲ ಬಾರಿಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ನಮ್ಮ ಶ್ರೀಕಂಠನ ಒಟ್ಟು ತೂಕ ಎಷ್ಟು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಪ್ರೋತ್ಸಾಹ ಹಾಗೇ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು 5 ಆನೆಗಳು ನಿನ್ನೆ ಮೈಸೂರಿಗೆ ಬಂದಿದ್ವು. ಇದರಲ್ಲಿ ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರತಕ್ಕಂಥ ಶ್ರೀಕಂಠ, ದುಬಾರೆ ಆನೆ ಶಿಬಿರದಿಂದ ಬಂದಿರತಕ್ಕಂಥ ಗೋಪಿ, ಸುಗ್ರೀವ, ರೂಪ ಮತ್ತು ಹೇಮಾವತಿರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ಇದೇ ಮೊದಲ ಬಾರಿಗೆ ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರತಕ್ಕಂಥ ನಮ್ಮ ಶ್ರೀಕಂಠನ ಒಟ್ಟು ತೂಕ 5540 kg. ಇನ್ನು ಅದೇ ರೀತಿಯಾಗಿ ದುಬಾರೆ ಆನೆ ಶಿಬಿರದಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ಬಂದಿರೋ ನಮ್ಮ ಗೋಪಿಯ ಒಟ್ಟು ತೂಕ 4990 kg. ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದ ಎಲ್ಲ ಒಂದು ದಾಖಲೆಗಳನ್ನು ಧೂಳಿಪಟ ಮಾಡಿ ಇದೇ ಮೊದಲ ಬಾರಿಗೆ ಭಾಗವಹಿಸ್ತಿರೋ ನಮ್ಮ ಹೇಮಾವತಿಯ ತೂಕ 2440 kg. ಇವರ ಬಗ್ಗೆ ಇನ್ನೊಂದು ಮಾತನ್ನು ಹೇಳಬೇಕು ಅಂತಂದರೆ, 11 ವರ್ಷಕ್ಕೇ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದಾದ ಮೇಲೆ 48 ವರ್ಷದ ರೂಪ, ಇವರು ಕೂಡ ಇದೇ ಮೊದಲ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾದರೆ ಇವರ ಒಟ್ಟು ತೂಕ ನಾವು ನೋಡೋದಾದರೆ 3320 kg. ಸ್ನೇಹಿತರೆ, ಇನ್ನೊಬ್ಬನ ಬಗ್ಗೆ ನಾವು ಮಾತಾಡಲೇಬೇಕು. ಇವನು ಪ್ರತಿ ವರ್ಷ ಕೂಡ ಸೆಕೆಂಡ್ ಬ್ಯಾಚಲ್ಲೇ ಬರ್ತಾ ಇದ್ದಾನೆ. ಆ್ಯಂಡ್ ಸೆಕೆಂಡ್ ಬ್ಯಾಚಲ್ಲಿ ಬರ್ತಾ ಇದ್ರು ಕೂಡ ಇವನ ಒಂದು ವೆಯ್ಟ್ ಅನ್ನೋದೇನಪ್ಪ ಅಂತಂದರೆ ಎಲ್ಲರಿಗೂ ಕೂಡ ತುಂಬ ಒಂದು ಆಶ್ಚರ್ಯ ಅನ್ನೋದು ಹೋಗ್ತಿದೆ. ಅವನು ಯಾರು ಅಲ್ಲ, ಸುಗ್ರೀವ. ಸ್ನೇಹಿತರೆ, ದುಬಾರೆ ಆನೆ ಶಿಬಿರದಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ಬಂದಿರೋ ನಮ್ಮ ಸುಗ್ರೀವನ ಒಟ್ಟು ತೂಕ 5545 kg. ಇನ್ನು ಅದೇ ರೀತಿಯಾಗಿ ಹೇಳೋದಾದರೆ ಸುಗ್ರೀವ ಈ ಬಾರಿ ಹೆವಿಯೆಸ್ಟ್ ಎಲಿಫೆಂಟ್. ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥವ್ನು ಯಾರಪ್ಪ ಅಂತಂದರೆ ಶ್ರೀಕಂಠ. ಇವನ ಒಟ್ಟು ತೂಕ 5540 kg ಇದ್ದರೆ, ಇನ್ನು ಥರ್ಡ್ ಪ್ಲೇಸಲ್ಲಿ ಬಂದಿರತಕ್ಕಂಥವ್ನು ನಮ್ಮ ಮುದ್ದು ಭೀಮ 5465 kg. ಇವುಗಳ 3 ಆನೆಗಳ ನಡುವೆ ತೂಕದಲ್ಲಿ ತುಂಬ ಒಂದು ಡಿಫ್ರೆನ್ಸ್ ಅನ್ನೋದು ಇರೋದಿಲ್ಲ. ಆ್ಯಂಡ್ ಸೆಕೆಂಡ್ ಬ್ಯಾಚಲ್ಲಿ ಈ ಎಲ್ಲ ಆನೆಗಳಿಗೂ ಮತ್ತೆ ಇನ್ನೊಂದು ಸರಿ ತೂಕವನ್ನು ಚೆಕ್ ಮಾಡ್ತಾರೆ. ಆಗ ನೋಡೋಣ ಯಾವ ಆನೆ ತುಂಬ ಹೆವಿಯೆಸ್ಟ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.